ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಹೊರಟಿದ್ದಾರೆ ಅಮರ್ಪ್ರೀತ್ ಸಿಂಗ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಮೋದಿ ಮಾತುಕತೆಯನ್ನು ನಡೆಸ್ತಾರೆ. ಅಮರ್ಪ್ರೀತ್ ಸಿಂಗ್ ಭಾರತೀಯ ವಾಯುಪಡೆಯ ಮುಖ್ಯಸ್ಥ. ಈಗಾಗಲೇ ವಾಯು ಮಾರ್ಗ ಬಂದ್ ಮಾಡಿದೆ ಭಾರತ. ಕುತೂಹಲ ಮೂಡಿಸಿದೆ ಅಮರ್ಪ್ರೀತ್ ಸಿಂಗ್. ಹಾಗೆಯೇ ಮೋದಿ ಭೇಟಿ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಭಾರತೀಯ ಸೇನೆ ತೆಗೆದುಕೊಂಡಂತ ಒಂದಷ್ಟು ನಿರ್ಧಾರಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ನೌಕಾಪಡೆಯ ಮುಖ್ಯಸ್ಥರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಈಗ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೆ ವಾಯು ಮಾರ್ಗವನ್ನು ಬಂದ್ ಮಾಡಿದೆ ಭಾರತ. ಇನ್ನೊಂದು ಕಡೆಯಲ್ಲಿ ಈಗ ಯಾವ ನಿರ್ಧಾರಕ್ಕೆ ಬರಬಹುದು ಅಮರ್ಪ್ರೀತ್ ಸಿಂಗ್ ಹಾಗೆಯೇ ಮೋದಿ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಅಮರ್ಪ್ರೀತ್ ಸಿಂಗ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಇವರು ಭೇಟಿ ಆಗ್ತಾ ಇರೋದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಯುದ್ಧೋನ್ಮಾದ ಸ್ಥಿತಿಯಲ್ಲಿರುವಂಥ ಭಾರತ, ಯುದ್ಧದ ಮನಸ್ಥಿತಿಯಲ್ಲಿರುವಂಥ ಭಾರತ ಈಗ ಹಾಕಿಕೊಂಡಿರುವಂಥ ಪ್ಲಾನ್ಗಳ ಬಗ್ಗೆ ಚರ್ಚೆ ಆಗಿದೆಯಾ? ನೌಕಾಪಡೆ ಮುಖ್ಯಸ್ಥರನ್ನ ಭೇಟಿಯಾದ ಬಳಿಕ ಈಗ ಸಪರೇಟ್ ಆಗಿ ವಾಯುಪಡೆಯ ಮುಖ್ಯಸ್ಥರನ್ನ ಭೇಟಿ ಆಗ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈ ಎಲ್ಲ ಭೇಟಿಗಳನ್ನು ನೋಡಿ ಪಾಕಿಸ್ತಾನಕ್ಕೆ ಒಳಗೊಳಗಿಂದ ಭಯ ಶುರುವಾಗಿದೆ. ಪಾಕ್ ಮೇಲೆ ಏರ್ ಸ್ಟ್ರೈಕ್ಗೆ ಭಾರತ ನಿರ್ಧರಿಸ್ತಾ ಎನ್ನುವಂಥದ್ದು ಈಗ ಇರುವಂಥ ಪ್ರಶ್ನೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೆ ಅಮರ್ಪ್ರೀತ್ ಸಿಂಗ್ ಅವರು ಹೊರಟಿದ್ದಾರೆ. ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಮೋದಿ ಮಾತುಕತೆಯನ್ನು ನಡೆಸ್ತಾರೆ. ಅಮರ್ಪ್ರೀತ್ ಸಿಂಗ್ ಭಾರತೀಯ ವಾಯುಪಡೆಯ ಮುಖ್ಯಸ್ಥರು. ಈಗಾಗಲೇ ವಾಯು ಮಾರ್ಗವನ್ನು ಭಾರತ ಬಂದ್ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮರ್ಪ್ರೀತ್ ಸಿಂಗ್ ಅವರ ಭೇಟಿ. ನಾನಾಗಲೇ ಹೇಳ್ತಾ ಇದ್ದೆ, ನೌಕಾಪಡೆಯ ಮುಖ್ಯಸ್ಥರ ಜೊತೆಯಲ್ಲಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯಾಗಿ ಗುಪ್ತವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಇದಾದ ಬಳಿಕ ಈಗ ಏರ್ ಮಾರ್ಷಲ್ ಜೊತೆಯಲ್ಲಿ ಸಭೆಯನ್ನು ನಡೆಸಿರೋದು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಯಾವ ರೀತಿಯಾಗಿ ಭಾರತ ಯುದ್ಧಕ್ಕೆ ತಯಾರಿ ಮಾಡಿಕೊಂಡಿದೆ ಈ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಮರ್ಪ್ರೀತ್ ಸಿಂಗ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇವೆ.